ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸ ಮುಗಿಸಿ ಬರುವಾಗ ಚಿಕನ್ ತೊಗೊಂಡು ಬಂದೆ. ಅಲ್ಲಿ ನನಗೆ ಅನ್ನಿಸ್ತು ಬಟರ್ ಚಿಕನ್ ಮಾಡೋಣ ಅಂತ, ಹಾಗಾಗಿ ಬಟರ್ ಕೂಡ ತೊಗೊಂಡು ಬಂದೆ. ನೋಡಿ, ನಾನು ಫಸ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ, 1 ಸ್ಪೂನ್ ಖಾರ ಪೌಡ್ರ್ ಹಾಕ್ತೀನಿ, ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತೀನಿ, 2 ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಒಂಚೂರು ಲೆಮನ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇವಾಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿನ ನಾನು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ನಿಮಗೆ ಬೇಕಿದ್ರೆ ನೀವು ಎಣ್ಣೆಯಲ್ಲೇ ಫ್ರೈ ಮಾಡಿ ಮಾಡ್ಕೋಬೋದು, ಇಲ್ಲ ಬಟರಲ್ಲಿ ಕೂಡ ಮಾಡಿ ಮಾಡ್ಕೋಬೋದು. ನಾನು ಎರಡೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಇಷ್ಟ. ಹಾಗೆ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 1/2 kg ಚಿಕನ್ ಆಗಿರೋದ್ರಿಂದ 1 ಸ್ಪೂನ್ ಗಸಗಸೆ ಬೇಕು ಅಂತ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಖಾರಕ್ಕೋಸ್ಕರ ಒಂದು 5 ಕಾಳುಮೆಣಸನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಯಾವುದೇ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಮಾಡಬೇಕು. ದೊಡ್ಡ ಗ್ಯಾಸ್ ತುಂಬ ಫುಲ್ ಇಟ್ಕೊಂಡು ನೀವು ಫ್ರೈ ಮಾಡೋಕ್ಕೋದ್ರೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಆಗ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ನಾನು ಬೆಳ್ಳುಳ್ಳಿ ಪೇಸ್ಟ್ನ ಇನ್ನೊಂದು ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮುಂಚೆ ನಾನು ಅಲ್ಲಿ ಮ್ಯಾರಿನೇಟ್ಗೆ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಟೊಮೊಟೊನ ಹಾಕ್ತಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಾನು ಅಲ್ಲಿ ಸ್ವಲ್ಪ ಅಂದರೆ ಆವಾಗಲೇ ನಾನು ಅರ್ಧ ಹಾಕಿಟ್ಟಿದ್ದೆ ಬಟರು, ಇವಾಗ ಇನ್ನು ಅರ್ಧನ ನಾನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ನಾನು ಅದನ್ನು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟಿದ್ದೀನಿ. 1-2 ನಿಮಿಷ ಬಿಟ್ಟು ಇವಾಗ ನಾನು ಅದಕ್ಕೆ ಒಂಚೂರು ಅಂದರೆ ಗರಂ ಮಸಾಲೆ ನಾನು ಹಾಕಿದ್ದೀನಿ, ಆದ್ರೂ ಇವಾಗ ಫ್ಲೇವರ್ ಚೆನ್ನಾಗಿ ಕೊಡಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ನನಗೊಂಚೂರು ಫ್ಲೇವರ್ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಚಕ್ಕೆನ, ಒಂದು ಚಿಟಿಕೆ ಆಗೋಷ್ಟು ಚಕ್ಕೆನ ನಾನು ಹಾಕ್ಕೊಳ್ತೀನಿ. ಆಮೇಲೆ 1-2 ಏಲಕ್ಕಿ ಲವಂಗ ಹಾಕ್ಕೊಳ್ತೀನಿ, 1 ಏಲಕ್ಕಿನ ನಾನು ಹಾಕ್ತೀನಿ. ಓಕೆ, ನೀವು ನಿಮ್ಗೆ ಹೇಗೆ ಬೇಕು, ಗರಂ ಮಸಾಲೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಅಂದರೆ ನೀವು ಮತ್ತೆ ಇವಾಗ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಒಂಚೂರು ಫ್ಲೇವರ್ಗೆ ನೀವು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ನೋಡಿ ಇವಾಗ ಎಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಫಸ್ಟೇ ಎಲ್ಲ ಫ್ರೈ ಮಾಡ್ಕೋತಾರೆ, ಬಟ್ ನಾನು ಯಾಕೆ ಫಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ನಾನು ಎಲ್ಲ ಈಗ ಐಟಮ್ಸ್ ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದೇನಾಗ್ಬಿಟ್ಟಿರುತ್ತೆ, ಸೀದು ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಲಾಸ್ಟಲ್ಲಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಖಾರ ಪೌಡ್ರನ್ನ ನಾನು ಇವಾಗ ಇನ್ನೂ 1 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ. ಹಾಗೆ ಇವಾಗ ಗೋಡಂಬಿ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ಒಂದು 6-7 ಗೋಡಂಬಿನ ನಾನು ಆ್ಯಡ್ ಮಾಡಿದ್ದೀನಿ. ಗೋಡಂಬಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ, ಬಟ್ ಹಾಗಂತ ತುಂಬಾ ಹಾಕೋಕ್ಕೆ ಹೋಗಬೇಡಿ. ಓಕೆ, ಚಿಕನ್ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡಿ. ನಾನು ಒಂದು 7 ಆಗೋಷ್ಟು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಬಾಯ್ಲ್ ಆಗ್ತಾ ಇದ್ದಂಗೆ ನಾನು ಅದಕ್ಕೊಂದು ಸ್ವಲ್ಪ ಗರಂ ಮಸಾಲೆ, ಇನ್ನೊಂದು ಸ್ವಲ್ಪ ಸ್ಮೆಲ್ ಬೇಕು ಅಂತ ಒಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿದೆ. ಹಾಗೆ ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದನ್ನೆಲ್ಲ ಆಗೋಷ್ಟರಲ್ಲಿ ಇದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಬಾಯ್ಲ್ಗೆ ಇಡ್ತೀನಿ. 2 ನಿಮಿಷ ಅದು ಚೆನ್ನಾಗಿ ಬೆಂದು ಅದಕ್ಕೆ ಅದ್ರ ಜೊತೆ ಒಂದು ಹಸಿಮೆಣಸು ಕೂಡ ಮಿಕ್ಸ್ ಮಾಡಿದ್ದೆ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾನು ಇನ್ನೊಂದು ಗ್ಯಾಸಲ್ಲಿ ನಾನು ಪಾತ್ರೆ ಇಟ್ಟು ಅದಕ್ಕೆ ನಾನು ಬೆಣ್ಣೆ ಮತ್ತು ತುಪ್ಪ ಅಂತ ಹೇಳಕ್ಕೆ ಬಂದೆ, ಬೆಣ್ಣೆ ಮತ್ತು 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಎರಡೂ ನಾನು ಸೇಮ್ ತೊಗೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಬೆಣ್ಣೆ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ, ಅದು ಸ್ವಲ್ಪ ಬಾಯ್ಲ್ ಆಗಲಿ. ಅದು ಬಾಯ್ಲ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾನಿವಾಗ ಮಿಕ್ಸಿಗೆ ರುಬ್ಬೋದಕ್ಕೆ ಅಂತ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, 2 ಟೊಮಾಟೋನ ಕಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಮಸಾಲೆಗೆ ಹಾಕೋದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಮೀಡಿಯಮ್ ಸೈಜ್. 1 ಈರುಳ್ಳಿನ ನಾನು ಇಲ್ಲಿ ಹಾಕ್ತೀನಿ ಈಗ. ಹಾಗೆ 1 ಟೊಮಾಟೊ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಅದಕ್ಕೆ 1-2 ಹಸಿಮೆಣಸು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಅದು ಬಾಯ್ಲ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಟೊಮೆಟೊ ಮಿಕ್ಸ್ ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು. ನಾನು ಈ ಥರ ಬೇಗ ಬಾಯ್ಲ್ ಆಗುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹುಳಿ ಟೊಮೊಟೊನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹುಳಿ ಇರೋದನ್ನೆಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ಅದು ಟೊಮೊಟೊ ಬಾಯ್ಲ್ ಆಯಿತು. ಹಾಗೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡ್ತೀನಿ, ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ.
ಇವಾಗ ನಾನು ಮಿಕ್ಸಿಲಿ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡಿ ನಾನು ಎಷ್ಟು ತಿಕ್ನೆಸ್ ಬೇಕು ನನಗೆ ಅಷ್ಟು ತಿಕ್ನೆಸ್ನ ನಾನು ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆ ಒಂದ್ಸಲ ಟೇಸ್ಟ್ನ ನೋಡ್ಕೊಳ್ಳಿ, ಎಷ್ಟು ಖಾರ ಇದು ಎಲ್ಲ ಕರೆಕ್ಟ್ ಇದೆಯಾ ಏನು ಅಂತ. ಏನಾದರೂ ಬೇಕಿದ್ದರೆ ನೀವು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಮಿಕ್ಸ್ ಮಾಡ್ಕೋಬೋದು ಈ ಟೈಮಲ್ಲಿ. ಓಕೆ, ನೋಡಿ ಇವಾಗ ನನಗೆ ಓಕೆ ಇಷ್ಟು, ನಾನು ಅದಕ್ಕೆ ಇಷ್ಟೇ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಿದ್ದರೆ ಆ್ಯಡ್ ಮಾಡಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಬೆಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ಓಕೆ, ನೋಡಿ ಇದು ಫೈನಲ್ ನನ್ನ ಸಾಂಬಾರು. ಓಕೆ, ಹಾಗೆ ನಾನಿವಾಗ ಮುದ್ದೆ ಮಾಡೋಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೋಡಿ ಮುದ್ದೆ ಮಾಡೋಕ್ಕೆ ಹಿಟ್ಟು ಕೂಡ ಹಾಕಿದ್ದೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನೋ ಚೆನ್ನಾಗಿ ಬಂತು ಮುದ್ದೆ, ತುಂಬ ಖುಷಿ ಆಯಿತು. ಹಾಗೆ ನಾನು ಕಬಾಬಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಕಬಾಬ್ನ ರೆಡಿ ಮಾಡಿ ಇಟ್ಕೊಂಡಿರೋದ್ರೆ ಆಯಿಲಲ್ಲಿ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಊಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಈಗ ಊಟ ಮಾಡೋಣ ಅಂತ ಎಲ್ಲನೂ ರೆಡಿ ಇಟ್ಕೊಂಡು ಕೂತಿದ್ದೀನಿ. ಫೈನಲ್ ನಂದು ಇಷ್ಟೇ. ಹಾಗಾಗಿ ನೋಡಿ, ನಿಮಗೆ ನೀವು ಮಾಡಿ ಟ್ರೈ ಮಾಡಿ, ನಿಮಗೂ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.